ಯಾರವನು? ಯಾಕೆ ಹಂಗೆ ಗಲಾಟೆ ಮಾಡ್ತಿದ್ದ? ಅದು ಭಾವನಾ ಅವ್ರಿಗೆ ಮದುವೆ ಫಿಕ್ಸ್ ಆಗಿತ್ತು. ಅದಕ್ಕಿಂತ ಮುಂಚೆ ಒಂದು 20-25 ಸಂಬಂಧಗಳು ನೋಡ್ಕೊಂಡು ಹೋಗಿದ್ರು. ಯಾವುದು ಸೆಟ್ ಆಗಿಲ್ಲ. ಕೊನೆಗೆ ಮೊದಲೇ ಮದುವೆನೂ ಆಗಿ ಮಗು ಇರೋವಂಥ ಅವ್ರ ಆಫೀಸ್ ಬಾಸ್ ಜೊತೆ ಮದುವೆನೂ ಸೆಟ್ ಆಯಿತು. ಪಾಪ ಕಣ, ಮದುವೆ ದಿನ ಆ ಮದುವೆ ಹುಡುಗ ತೀರ್ಕೊಂಡ್ಬಿಟ್ಟ. ಈಗ ಬಂದೋದವ್ರಿಗೂ ಇದಕ್ಕೂ ಏನಕ್ಕೆ ಸಂಬಂಧ? ಅಯ್ಯೋ, ಭಾವನಾಗ ಮದುವೆ ಗೊತ್ತಾಗಿತ್ತಲ್ಲ, ಆ ಹುಡುಗನ ತಂಗಿ ಗಂಡ ಇವರು. ಖುಷಿ ಇಲ್ಲಿರೋದ್ರಿಂದ ಅವಾಗವಾಗ ಈ ಥರ ಬಂದು ಗಲಾಟೆ ಮಾಡಿ ಹೋಗ್ತಿರ್ತಾರೆ. ಮದುವೆಗಿಂತ ಮುಂಚೆನೇ ಆ ಹುಡುಗ ಭಾವನಾ ಅವ್ರ ಹೆಸರಿಗೆ ಎಲ್ಲ ಆಸ್ತಿನೂ ಬರೆದು ಹೋಗಿದ್ರು. ಆದರೆ ಅತ್ತೆ ಭಾವನೇ ಹೋಗಿ ಆ ಆಸ್ತಿನ ಇವ್ರ ಹೆಸರಿಗೂ ಬರೆದು ಖುಷಿನ ಮಾತ್ರ ಮನೆ ಕರ್ಕೊಂಬಂದರು. ಅದಕ್ಕೂ ಈ ಮನೇಲಿ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಆಯಿತು ಸಿದ್ದು. ಕಾಲಕ್ರಮೇಣ ಎಲ್ಲ ಸರಿ ಹೋಗ್ತಾ ಇದೆ. ಭಾವನಾನು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅನ್ನೋಷ್ಟರಲ್ಲೇ ಇವತ್ತು ಬಂದು ಈ ಥರ ಗಲಾಟೆ ಮಾಡ್ತಿದ್ದಾರೆ. ಅಕ್ಕ, ಒಂದು ಸ್ವಲ್ಪ ದಾಹ ಆಗ್ತಿದೆ, ಹೋಗಿ ಸ್ವಲ್ಪ ನೀರು ತರ್ತೀಯ? ಹಾಂ, ತರ್ತೀನಿ. ಅಯ್ಯೋ, ಮದುವೆ ಆಗ್ದೇನೆ ಇದ್ರು ಇವ್ರ ಹೆಸರಿಗೆ ಇಡೀ ಆಸ್ತಿ ಬರ್ಕೊಟ್ಟವ್ರೆ ಅಂದರೆ ನನ್ನ ಹುಡುಗಿ ಎಷ್ಟು ಒಳ್ಳೆಯವಳಿರ್ಬೇಡ. ಆದ್ರೂ ಯಾರೂ ಇಲ್ಲದೆ ಅನಾಥ ಆಗಿರೋ ಮಗುನ ಕರ್ಕೊಂಬಂದು ತನ್ನ ಮಗು ಅಂತ ಸಾಕುತ್ತಾಳಲ್ಲ ಕಮ್ಲಿ. ಇಷ್ಟು ದಿನ ಈ ಸಿದ್ದೇಗೌಡರು ನಿನ್ನ ಮೇಲಿದ್ದಿದ್ದು ಲವ್ವು ಇವತ್ತಿನೂ ಜಾಸ್ತಿ ಆಗೋಯ್ತು. ಬಂಗಾರಿ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನ್ ಮತ್ತೆ, ಇದ್ದಕ್ಕಿದ್ದ ಹಾಗೆ ಮಾತಾಡದೆ ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಇನ್ನ ಭಾವನಾಗ ಎಷ್ಟು ಕೊಬ್ಬಿರ್ಬೇಡ. ನಾನೇನು ಅವ್ಳ ಖರ್ಚಿಗೆ ದುಡ್ಡು ಕೊಟ್ಟಿದ್ದ? ಖುಷಿ ಟ್ರೀಟ್ಮೆಂಟ್ ತಾನೇ ದುಡ್ಡು ಕೊಟ್ಟಿದ್ದು, ಅದೇ ನನ್ಗೆ ವಾಪಸ್ ಕೊಡ್ತಾಳೆ. ಬಂಗಾರಿ, ನೀನೇನೋ ಒಳ್ಳೆತನದಲ್ಲೇ ಕೊಟ್ಟೆ, ಆದ್ರೆ ಕಾಗೆ ಬಂಗಾರಕ್ಕೆ ಅದು ಅರ್ಥ ಆಗ್ಬೇಕಲ್ವಾ? ನೋಡೆ ದುರಾಂಕರದಲ್ಲಿ ಅವ್ರು ದುಡ್ಡು ವಾಪಸ್ ಕೊಟ್ಲು ಅಂತ. ನೀನ್ ಜೋರಾಗಿ ಮಾತಾಡಿದಿದ್ರೆ ಅವಳು ಸೈಲೆಂಟ್ ಆಗಿರೋಳು ರವಿ. ಆದ್ರೆ ನೀನು ನನ್ನನ್ನೇ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟೆ. ಯಾಕೆ ಹೀಗ್ ಮಾಡ್ದೆ ರವಿ? ಬಂಗಾರಿ, ಕಣ್ಣು ಮುಂದೆ ಸಂಪತ್ತು ಇರ್ಬೇಕಿದ್ರೆ ಸುಮ್ಮನೆ ಅವ್ರ ಜೊತೆ ಜಗಳಾಡಕ್ಕಾಗತ್ತಾ ಹೇಳೋ? ಏನ್ ಹೇಳ್ತಿದ್ಯಾ? ಬಂಗಾರಿ, ನಾನು ಅಲ್ಲಿ ಜೋರಾಗಿ ಮಾತಾಡ್ಬೇಕಿದ್ರೆ ಆ MLA ಮಗ ಸಿದ್ದು ಅಲ್ಲಿಗೆ ಬಂದಿದ್ದ ನೀನೇ ನೋಡಿದ್ದಲ್ವಾ? ಅವನು ಬೇರೆ ಅವರಿಗೆ ನೆಂಟ ಅಂತೆ. ನಾವು ಮಾಡ್ತಿರೋ ಸೋಲಾರ್ ಪ್ರಾಜೆಕ್ಟ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತು. ಆ ಸಿದ್ದು ಏನಾದ್ರೂ ಹೋಗಿ ಅವ್ರ ಅಪ್ಪನಿಗೆ ಇವ್ರ ಹತ್ರ ಜಗಳಾಡಿದ್ವಿ ಅಂತ ಬತ್ತಿ ಇಟ್ಟರೆ ಪ್ರಾಜೆಕ್ಟ್ ಕೈ ತಪ್ಪೋಗುತ್ತೆ ಅಂತ ನಾನು ಸುಮ್ಮನಿದ್ದಿದ್ದು ಅಷ್ಟೇ. ಮುಳ್ಳಿನ ಮೇಲೆ ನಮ್ಮ ಬಟ್ಟೆ ಬಿದ್ದಿದೆ, ಅದನ್ನ ಹುಷಾರಾಗಿ ತೆಗಿಬೇಕು. ನೋಡು, ನಾವ್ ಡೀಲ್ ಮಾಡ್ತಿರೋದು ಅವ್ರ ಅಪ್ಪನ ಹತ್ರ ಹೋಗಿ ಈ ರೀತಿ ವಿಷಯ ಹೇಳಿದ್ರೆ ಮುಗೀತಲ್ಲ. ಹಾಗಂತ ಯಾವನ್ಗೋ ಹೆದರ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ. ಹಂಗಂತ ನೀನು ಅನ್ಕೊಂಡಿದ್ಯಾ ಬಂಗಾರಿ? ಆದ್ರೆ ನಮ್ಮ ದೇಶದಲ್ಲಿ ಅಪ್ಪ ಅಮ್ಮಂದ್ರಿಗೆ ಮಕ್ಕಳು ಅಂದ್ರೆ ತುಂಬಾ ಸೆಂಟಿಮೆಂಟು. ಅದಕ್ಕೆ ಅಲ್ವಾ ರಾಜಕಾರಣದಲ್ಲಿ ಅಪ್ಪ ಆದ್ಮೇಲೆ ಮಕ್ಕಳೇ ಮುಂದುವರಿಯೋದು. ನಾವು ಈ ಥರ ಮಾಡಿದೀವಿ ಅಂತ ಅವ್ರ ಅಪ್ಪನಿಗೆ ಏನಾದರೂ ಗೊತ್ತಾದರೆ ಪ್ರಾಜೆಕ್ಟ್ ನಮ್ಮ ಕೈಗೆ ಸೇರಕ್ಕೆ ಬಿಡಲ್ಲ, ಬೇರೆಯವರಿಗೆ ಕೊಡೋದಕ್ಕೂ ಬಿಡಲ್ಲ. ಅದಕ್ಕೆ ಈ ವಿಷಯದಲ್ಲಿ ನಾವು ತುಂಬ ಪೇಷನ್ಸ್ ಆಗಿರಬೇಕು. ಈ ಮನೆಯವ್ರ ಜೊತೆ ತುಂಬ ಚೆನ್ನಾಗಿದ್ದೀವಂತ ತೋರಿಸ್ಕೊಂಡ್ರೇ ಪ್ರಾಜೆಕ್ಟ್ ನಮ್ಮ ಕೈಗೆ ಸೇರೋದು. ಒಂದು ಸರ್ತಿ ಪ್ರಾಜೆಕ್ಟ್ ಕೈಗೆ ಸಿಗಲಿ, ಆಮೇಲೆ ಆಟ ಆಡೋಣ ನಮ್ಮ ಆಟನ. ಹಾಗಂತ ಖುಷಿನ ಭಾವನಾ ಜೊತೆ ಇರೋದಕ್ಕೆ ಬಿಟ್ಬಿಡು ಅಂತ್ಯಾ? ನೋಡು, ನನಗೂ ಖುಷಿ ಜೊತೆ ಇರಬೇಕು ಅನ್ನಿಸ್ತಿದೆ. ನಮ್ಮ ಅಣ್ಣ ನನಗೆ ನೆನಪಾದಾಗೆಲ್ಲ ಖುಷಿನೂ ನೆನಪಾಗ್ತಾಳೆ ರವಿ. ಬಂಗಾರಿ, ಈ ಸಮಯದಲ್ಲಿ ಭಾವನ ಮುಟ್ಟೋದು ಅಷ್ಟು ಈಸಿ ಅಲ್ಲ. ಮೊದಲೊಳಗೆ ಯಾರು ಬ್ಯಾಕ್ ಸಪೋರ್ಟ್ ಇರಲಿಲ್ಲ ಅಂತ ಅವಳನ್ನ ಸ್ಟೇಷನ್ ಮೆಟ್ಲು ಹತ್ತಿಸಿದ್ವಿ. ಆದರೆ ಈಗ ಅವಳಿಗೆ ಪೊಲಿಟಿಕಲ್ ಸಪೋರ್ಟ್ ಇದೆ. ಕಷ್ಟ ಅಂತ ಹೇಳಿದ್ರೆ ಹಿಂದೆ ನಿಲ್ಲಕ್ಕೆ ಜನ ಇದ್ದಾರೆ. ಅದಕ್ಕೆ ಇವಳ ವಿಷಯ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಸಮಯ ನೋಡಿ ನೆತ್ತಿಗೆ ಹೊಡಿಬೇಕು. ಆ ಭಾವನಾಗೆ ಇಷ್ಟೊಂದು ಕೊಬ್ಬು ಬಂದಿದ್ಯಾ? ನನ್ನ ನೆಮ್ಮದಿನ ಹಾಳು ಮಾಡಿ ಅವಳು ಅದ್ ಹೇಗ್ ಖುಷಿಯಾಗಿರ್ತಾಳೆ ರವಿ? ನನ್ನ ಅಣ್ಣನ ಮಗಳನ್ನ ಇಟ್ಕೊಂಡು ಅವಳು ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಅವಳು ಎಷ್ಟೇ ಕೂಗಾಡಿದ್ರು ಕಿರ್ಚಾಡಿದ್ರು ಖುಷಿ ಯಾವತ್ತಿದ್ರು ನನ್ನ ಅವಳು.
ನನ್ನೋಳು ಮಾತ್ರ. ಅದು ಅದು ನನ್ನ ಬಂಗಾರಿ ಅಂದರೆ. ಜಾಮಿ ಅವರೇ ಏನಾದ್ರು ಬೇಕಾಗಿತ್ತಾ? ಏನಿಲ್ಲ, ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರೋಣ ಅಂದ್ಕೊಂಡೆ. ಈಗಲಾ? ಏಕೆ? ನಂಗೆ ಮನೇಲೇ ಇದ್ದು ಬೋರ್ ಆಗ್ತಿದೆ. ಒಂದೇ ಕಡೆ ಓದ್ಕೊಂಡು ಸಾಕಾಯಿತು. ನಮ್ಮ ಮನೇಲಿ ಆಗಿದ್ದಿದ್ರೆ ಹೊರಗಡೆ ಜಾಗ ಇತ್ತು, ಅಲ್ಲಿ ಓದ್ಕೋತಿದ್ದೆ, ಅಪ್ಪನ ರೂಮಲ್ಲಿ ಓದ್ಕೋತಿದ್ದೆ, ಅಣ್ಣನ ರೂಮಲ್ಲಿ ಓದ್ಕೋತಿದ್ದೆ, ಅಕ್ಕನ ರೂಮಲ್ಲಿ ಓದ್ಕೋತಿದ್ದೆ. ಆದರೆ ಇಲ್ಲಿ ಒಂದೇ ಕಡೆ ಬೇಜಾರಾಗ್ತಿದೆ ರೀ. ಅದಕ್ಕೆ ಇಲ್ಲಿ ಆಚೆ ಲಾನ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬರೋಣ ಅಂತ. ನೀವು ಮನೆ ಒಳಗಿದ್ದೀರಿ, ಓದೋಕ್ಕಾಗ್ತಾ ಇದೆ. ಹೊರಗಡೆ ಲಾನ್ಗೆ ಹೋದರೆ ಹಕ್ಕಿಗಳ ಶಬ್ದ, ಅವುಗಳ ಓಡಾಟ, ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲ್ಲ, ಓದೋಕ್ಕೆ ಕಷ್ಟ ಆಗಲ್ವಾ? ನಾನು ಓದ್ತೀನಿ ಅಂತ ಹೇಳ್ತಿಲ್ಲ, ನಿಮ್ಮ ಜೊತೆ ಒಂದು 10 ನಿಮಿಷ ವಾಕ್ ಮಾಡೋಣ ಅಂತ ಹೇಳ್ತಿರೋದು. ನಿಮ್ಮ ಜೊತೆ ಮಾತಾಡ್ತಾ ವಾಕ್ ಮಾಡಿದ್ರೆ ಸ್ವಲ್ಪ ನನಗೂ ಮೈಂಡ್ ಫ್ರೆಶ್ ಆಗುತ್ತೆ. ಪ್ಲೀಸ್ ರೀ. ಸಂಜೆ ಹೊತ್ತು ಲಾನಲ್ಲಿ ಓಡಾಡೋದು ಸರಿಯಲ್ಲ, ಸೊಳ್ಳೆಗಳಿರ್ತವೆ. ಈಗ ತಾನೇ ಹುಷಾರಾಗ್ತಾ ಇದ್ದೀರಿ, ಮತ್ತೆ ಸೊಳ್ಳೆ ಕಚ್ಚಿ ಏನಾದರೂ ಆದರೆ ಆಮೇಲೆ ಓದೋ ಕಷ್ಟ ಆಗಲ್ವಾ? ಹಾಂ, ಒಂದು 10 ನಿಮಿಷ ಓಡಾಡ್ಕೊಂಡು ಬರೋಣ ಅಂದರೆ ಬೇಡ ಅಂತೀರ. ಸರಿ ಬಿಡಿ, ಮನೇಲೇ ಕೂತ್ಕೊಂಡು ಓದ್ತೀನಿ. ಇದು ನನ್ನ ಇಷ್ಟದ ಪ್ರಶ್ನೆ ಅಲ್ಲ ಜಾನ್ವಿ ಅವರೇ. ಆದರೂ ಇಟ್ಸ್ ಫೈನ್, ನಿಮ್ಮ ಇಷ್ಟದ ಹಾಗೇನೆ ಸ್ವಲ್ಪ ಹೊತ್ತು ಹೋಗ್ಬಾರ ಬನ್ನಿ. ಯಾಕೆ, ಏನಾಯ್ತು? ಅದು ನಾಯಿ ಹೊರಗಡೆನೇ ಇದೆ, ಕಟ್ಟು ಇಲ್ಲ. ನಿಮಗೆ ಮೊದಲೇ ನಾಯಿ ಕಂಡ್ರೆ ಭಯ, ಅದು ಬೋಳಕ್ಕೆ ಶುರು ಮಾಡಿಬಿಡುತ್ತೆ. ನಾನು ಕಟ್ಬಿಟ್ಟು ಬರ್ತೀನಿ. ಅಯ್ಯೋ, ನನ್ನ ನಾಯಿ ಇರೋ ವಿಷಯ ಮರ್ತೇ ಬಿಟ್ಟಿದ್ದೆ. ಸರಿ ಬಿಡಿ, ಬೇಡ, ನಾನು ಮನೇಲೇ ಓದ್ಕೋತೀನಿ. ನೀವು ಓದ್ಕೋತಾ ಇರಿ, ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬರ್ತೀನಿ. ಏನು ಚಿನ್ನಣ್ಣ, ಮಗಳು ಮದುವೆನ ಅದ್ಧೂರಿಯಾಗಿ ಮಾಡಿಬಿಟ್ಟೆ. ಅಣ್ಣ, ನಾವು ಛತ್ರದ ಬಾಗಿಲಿಗೆ ಹೋದಾಗಿಂದ ಮದುವೆ ಕಾರ್ಯ ಎಲ್ಲ ಮುಗಿದು ನಮ್ಮ ಮನೆ ತಲುಪೋ ತನಕ ಎಲ್ಲ ಜವಾಬ್ದಾರಿನ ನಮ್ಮ ಅಳಿಯಂದ್ರೆ ತೊಗೊಂಡಿದ್ದು. ಇಲ್ಲ ಅಂದಿದ್ರೆ ಅಂಥ ಮದುವೆನ ನಮ್ಮಂಥವ್ರ ಕೈಲಿ ಮಾಡೋಕ್ಕಾಗುತ್ತಾ? ಚಿನ್ನಣ್ಣ, ನೀನು ತುಂಬ ಪುಣ್ಯವಂತ. ಈಗಿನ ಕಾಲದಲ್ಲಿ ವರದಕ್ಷಿಣೆ, ವರೋಪಚಾರ ಅಂತ ಹೆಣ್ಣೆತ್ತೋರಿಗೆ ತುಂಬಾ ಕಷ್ಟ. ಅದರಲ್ಲಿ ಒಳ್ಳೆ ಹಳೆಯ ಸಿಕ್ಕಿದ್ದಾನೆ. ನೀನು ತುಂಬ ಅದೃಷ್ಟವಂತಪ್ಪ. ಅದು ನಿಜ ರಾಜಣ್ಣ, ಈ ವಿಷಯದಲ್ಲಿ ನಾನು ಅದೃಷ್ಟವಂತ. ಇನ್ನೇನು ಚಿನ್ನಣ್ಣ, ಇನ್ಮೇಲೆ ನಿನ್ನ ಜೀವನ ಆರಾಮು. ಎಲ್ಲಿ ಸಂಪತ್ತಣ್ಣ, ಇನ್ನೂ ಮದುವೆ ಆಗೋ ಒಬ್ಳು ಮಗಳಿದ್ದಾಳೆ. ನನ್ನ ದೊಡ್ಡ ಮಗನ ಮದುವೆ ಆಗಬೇಕು. ರಿಟೈರ್ಡ್ ಆದ ದುಡ್ಡಲ್ಲಿ ನಮ್ಮದೇ ಆದಂಥ ಒಂದು ಸ್ವಂತ ಗೂಡು ಕಟ್ಕೋಬೇಕು. ಅಲ್ಲಿ ತನಕ ಈ ಜೀವನದ ಹೋರಾಟ ಹಿಂಗೇನೆ. ಶ್ರೀನಿವಾಸ್ ಸರ್, HR ನಿಮ್ಮನ್ನು ಕರೀತಾ ಇದ್ದಾರೆ. ಏನಂತೆ? ನೀವು ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಹೇಳಿದ್ರು. ರಾಜಣ್ಣ, ಅದೇನಂತ HR ಹತ್ರ ವಿಚಾರಿಸ್ಕೊಳ್ತೀವಿ. ಕಾಫಿ ಕಪ್ ಕೊಟ್ಟು ಆಯ್ತಾ? ಬೋನಸ್ ವಿಷಯ ಇರಬೇಕು. ಹೇಗೋ ಸದ್ಯ ಸ್ಯಾಂಕ್ಷನ್ ಆದರೆ ಸಾಕು. ಸರ್, ಓ ಬನ್ನಿ ಶ್ರೀನಿವಾಸ್, ಕೂತ್ಕೊಳ್ಳಿ. ಸರ್, ಹಬ್ಬನೇ ಮುಗಿದೋಯ್ತು, ಬೋನಸ್ ಇನ್ನೂ ಕೈಗೆ ಬರಲಿಲ್ಲ. ಅದನ್ನ ಹೇಳೋದಕ್ಕೆ ನಿಮಗೆ ಕರೆಸಿದ್ದು. ಬೋನಸ್ಸು ಅಡ್ವಾನ್ಸ್ ಕೊಡೋಕ್ಕಾಗಲ್ಲ. ಯಾಕೆ ಸರ್? ಏನಾದರೂ ನನ್ನ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತಾ? ನಿಮಗೆ ಅವತ್ತೇ ಹೆಚ್ಚಿಗೆ ಕೊಟ್ಟಿದ್ದೆ, ನೀವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದ್ಕೊಳ್ತೀನಿ. ನಿಮ್ಮ ವರ್ಕಿಂಗ್ ಡೇಸ್ ಇರೋದಿನ 2 ತಿಂಗಳು ಮಾತ್ರ. 2 ತಿಂಗಳು ಮಾತ್ರನಾ? ಏನು ಸರ್ ಹಿಂಗೆ ಹೇಳ್ತಿದ್ದೀರಾ? ಸರ್, ಏನೋ ಡಾಕ್ಯುಮೆಂಟಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ನನಗಿನ್ನೂ 2 ವರ್ಷ ಸರ್ವಿಸ್ ಇದೆ ಸರ್. ಹೌದು,
ಆದರೆ ನಿಮಗೆ ಹೇಳಿದ್ದೆ ನಮ್ಮ ಕಂಪ್ನಿ ರೂಲ್ಸ್ ಚೇಂಜ್ ಆಗಿದೆ ಅಂತ. ನಿಮಗೆ ಏಜ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಮ ಕಂಪ್ನಿ ನೀವು ಕೆಲಸ ಮಾಡೋದಕ್ಕೆ ಅನ್ಫಿಟ್ ಅಂತ ತೀರ್ಮಾನ ಮಾಡಿದೆ. ಅದಕ್ಕೋಸ್ಕರ ನಿಮಗೆ 3 ತಿಂಗಳು ಸಂಬಳ ಕೊಟ್ಟು ಕಳಿಸ್ತಾರೆ. ನೀವು ಅಷ್ಟರಲ್ಲಿ ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೊಳ್ಳೋದು ಒಳ್ಳೇದನ್ಸುತ್ತೆ. ಸರ್ ಅದು ಶ್ರೀನಿವಾಸರೇ, ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ, ಆದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ನಿಮಗೆ ಗೊತ್ತು, ನಿಮ್ಮ ಫ್ರೆಂಡು ಸೋಮು ವಿಷಯದಲ್ಲಿ ಇದೇ ರೀತಿ ಆಯಿತು. ಇದೇ ಥರ ಅವ್ರು ಕೆಲಸ ಕಳ್ಕೊಂಡ್ರು. ಸರ್ HR ಕರೀತಿದ್ದಾರೆ. ಒಂದು ನಿಮಿಷ ಬಂದ್ರೆ ಕಂಪನಿಯವರು ಕಾಸ್ಟ್ ಕಟಿಂಗ್ ಅಂತ ಹೇಳಿ ವಯಸ್ಸಾದವ್ರನ್ನೆಲ್ಲ ಕೆಲಸದಿಂದ ತೆಗಿತಿದಾರಂತೆ ಕಣೋ. ಮುಗೀತು ಕಣೋ. ಸಮಾಧಾನ ಮಾಡ್ಕೊ. ಸರಿ, ಹೋಗಿ ಕೆಲಸ ನೋಡಿ. ರೀ, ಯಾವಾಗ ಬಂದ್ರಿ? ಇವಾಗ ಬಂದೆ ಲಕ್ಷ್ಮಿ, ಇವಾಗಿಂದು ಬಂದೆ. ಹೌದಾ? ರೀ, ಆಫೀಸಲ್ಲಿ ಬೋನಸ್ ಕೇಳ್ತೀನಿ ಅಂದ್ರಲ್ಲ, ಕೇಳಿದ್ರಾ? ಇರೋ ದುಡ್ಡೆಲ್ಲ ಹಬ್ಬಕ್ಕಂತ ಖರ್ಚಾಗೋಯ್ತು. ಇನ್ನು ಬಾಡಿಗೆನೂ ಕಟ್ಟಿಲ್ಲ. ಬಾಡಿಗೆಗಂತ ಎತ್ತಿಟ್ಟಿದ್ದ ದುಡ್ಡನ್ನು ಖರ್ಚು ಮಾಡಿಬಿಟ್ಟಿದ್ದೀವಿ. ಕೇಳಿದ್ದೀನಿ ಲಕ್ಷ್ಮಿ, ಅವರು ನಮ್ಮ ಮ್ಯಾನೇಜರು ರಜಕ್ಕೇನೋ ಹೋಗಿದ್ದಾರೆ, ಬಂದ ಮೇಲೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗತ್ತೆ. ಹೌದಾ? ಹಾಗಾದರೆ ಸರಿ ರೀ. ಮನೆ ಬಾಡಿಗೆ ಜೊತೆ ರೇಷನ್ನು ತರಬೇಕು. ರೀ, ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಇಲ್ವಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ. ಹಂಗೆ ಕಾಣಿಸ್ತಿದ್ದೀನಾ? ರೀ, ನಾನು ನಿಮ್ಮ ಹೆಂಡತಿ. ನೀವು ಹೇಗಿದ್ದೀರಾ ಅಂತ ನಿಮ್ಮ ಮುಖ ನೋಡಿದ್ರೇ ನನಗೆ ಗೊತ್ತಾಗತ್ತೆ. ನೀವು ಯಾವಾಗ ಹೇಗಿರ್ತೀರಾ ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಹೇಳಿ, ಏನಾಯ್ತು? ಏನಿಲ್ಲ ಲಕ್ಷ್ಮಿ, ಅದು ಇವತ್ತು ಆಫೀಸಲ್ಲಿ 2 ಕಾರ್ ಡೆಲಿವರಿ ಮಾಡಲೇಬೇಕಿತ್ತು. ಸೊ ಆಯಾಸ, ಹಾಗಾಗಿ ಏನೋ ಒಂದು ಸ್ವಲ್ಪ ಮೈಯೆಲ್ಲ ತುಂಬ ನೋವಾಗ್ತಿದೆ ಅಷ್ಟೇ. ಆರಾಮಾಗಿದ್ದೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡು, ಎಲ್ಲ ಸರಿ ಹೋಗುತ್ತೆ. ಆಯಿತು, ಮಾಡ್ಕೊಂಡು ಬರ್ತೀನಿ. ಲಕ್ಷ್ಮಿ, ನನಗೆ ಆಯಾಸ ಆಗ್ತಾ ಇರೋದು ಮೈಗಲ್ಲ, ಮನಸ್ಸಿಗೆ. ಇನ್ನು 2 ತಿಂಗಳಾದರೆ ನನ್ನ ಕೆಲಸ ಹೋಗುತ್ತೆ. ನಾನು ರಿಟೈರ್ಮೆಂಟ್ ತಗೊಳ್ಳೋ ಸ್ಥಿತಿಲಿಲ್ಲ ಲಕ್ಷ್ಮಿ. ಇದನ್ನು ನಿನಗೆ ಹೆಂಗೆ ಹೇಳಿ? ಖುಷಿ, ಅಮ್ಮ ಫೋನು. ಹೇಳಿ. ಅಯ್ಯೋ ಅಮ್ಮ, ಯಪ್ಪ ಮೇಡಮವ್ರೆ, ನೋವ್ತೈತೆ ಮೇಡಮವ್ರೆ, ತಡ್ಕೊಳಕ್ಕೆ ಆಯ್ತಿಲ್ಲ. ನೋಡಿ, ನಾನೇನು ಮಾಡೋಕ್ಕಾಗುತ್ತೆ? ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ, ಅದನ್ನು ತೊಗೊಂಡು ಮಲ್ಕೊಳ್ಳಿ.
ಮಾತ್ರೆ ತಗೊಂಡ್ರು ನೋವು ಹೋಯ್ತಿಲ್ಲ ಮೇಡಮ್ ಅವರೇ. ನಾಳೆ ಬೇರೆ ಬೇಗ ಹೋಗ್ಬೇಕು. ನಾಳೆ ಬೇಗ ಬರ್ತೀರ ತಾನೆ, ಮರಿಬೇಡಿ. ಅಲ್ಲ, ನೋವು ಆದರೆ ಮಲ್ಗದ್ ಬಿಟ್ಟು ನನಗೆ ಯಾಕೆ ಕಾಲ್ ಮಾಡಿದ್ರಿ? ನೋವು ಮೇಡಮ್ ಅವರೇ, ನೋವು. ನಾನು ಬೇರೆ ಯಾರಿಗೆ ಹೇಳ್ಕನೆ? ನಿಮ್ಮಿಂದ ಆಗಿರೋ ನೋವು ನಿಮ್ಗೆ ಹೇಳ್ಬೇಕಲ್ವೇ ಮೇಡಮ್ ಅವರೇ? ನೊಂದು ಜೀವ ನೋಯಿಸ್ಬೇಡಿ, ಬೆಂದು ಜೀವ ಬೇಯಿಸ್ಬೇಡಿ ಮೇಡಮ್ ಅವರೇ. ಸರಿ, ನೀವೀಗ ಮಲ್ಕೊಳ್ಳಿ. ಸರಿ ಮೇಡಮ್ ಅವರೇ, ಸರಿ. ಯಪ್ಪ, ಬಾಯ್. ನಾನು ನೋಡಿ ನಿನಗೂ ನಗು ಬರ್ತಿದೆ ಅಲ್ವಾ? ಹಂಗಲ್ಲ ಭಾವನಮ್ಮ. ಸರಿ, ಹಾಲು ಕುಡಿ. ಲಲಿತಾ, ಹಾಲು ತರಕ್ಕೆ ಇಷ್ಟೊತ್ತ? ಅಯ್ಯೋ ರೀ, ಆ ಹಾಲಿನ ಲೋಟ ನಿಮ್ಗೆಲ್ಲ ಯಾಕೆ ವಿಷ ಹಾಕಿದ್ಯಾ? ಇಲ್ಲ ರೀ, ಅದರಲ್ಲಿ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ. ವಿಶ್ವ ಸಕ್ಕರೆ ಜಾಸ್ತಿ ಕುಡಿತಾನಲ್ವಾ, ಇದು ನಿಮ್ಗೆ ಅಂತ ಮಾಡಿರೋದು. ಇದನ್ನ ತಗೊಳ್ಳಿ. ಸರಿ ಸರಿ. ಲಲಿತಾ, ರಾತ್ರಿ ಹೊತ್ತು ಹಾಲು ಕುಡಿಯೋದು ನಿದ್ದೆ ಚೆನ್ನಾಗಿ ಬರಲಿ ಅಂತಲ್ವಾ? ವಿಶ್ವಂಗೆ ಯಾಕೆ ಹಾಲು ಕೊಡ್ತಿದ್ಯಾ? ಅವ್ನು ಓದೋದು ಬೇಡವಾ? ಇಲ್ಲ ರೀ, ಹಾಲು ಕುಡಿದು ಚೆನ್ನಾಗಿ ನಿದ್ರೆ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಓದ್ಕೋಬೋದಲ್ವಾ, ಅದಕ್ಕೆ ಈಗ ಹಾಲು ಮಾಡಿಕೊಡ್ತಾ ಇದ್ದೀನಿ. ಮಗನ ಬಗ್ಗೆ ನಾನು ಏನೇ ಪ್ರಶ್ನೆ ಕೇಳಿದ್ರು ನಿನ್ನ ಹತ್ರ ಉತ್ತರ ಸಿದ್ಧವಾಗಿರುತ್ತೆ. ಕೊಡು ಕೊಡು. ವಿಶ್ವ, ತಗೋ ಹಾಲು ಕೊಡ್ಬಿಡು. ವಿಶ್ವ, ವಿಶ್ವ, ಅಪ್ಪ ಕರಿತಾ ಇದ್ದಾರೆ. ಅಪ್ಪ, ಈ ಡೈರಿ ತಗೋ, ಸ್ವಲ್ಪ ಲೆಕ್ಕಾಚಾರ ಮಾಡು. ಸರಿಯಪ್ಪ. ಅಯ್ಯೋ, ಇವಾಗ ಯಾಕ್ರಿ? ಬೆಳಗ್ಗೆ ಮಾಡಿದ್ರೆ ಆಯ್ತಲ್ವಾ? ಏನಿಲ್ಲ ಹೀಗೆ ಹೇಳ್ತೀಯ? ನಾಳೆ ಸಂಬಳ ಕೊಡಬೇಕು, ಒಂದ್ಸರಿ ಲೆಕ್ಕ ಮಾಡಲಿ ಬಿಡು, ಅವನಿಗೂ ಅನುಭವ ಆಗುತ್ತೆ. ಏನಾಯ್ತು? ಆರಾಮಾಗಿದೆಯಾ ತಾನೆ? ಇಷ್ಟು ಬೇಗ ಮಾಡಿಬಿಟ್ಟಿಯಾ? ಏನಿದು ವಿಶ್ವ, ಲೆಕ್ಕ ಎಲ್ಲ ತಪ್ಪು ಬರೆದಿದ್ಯಾ? ಏನಾಗಿದೆ ನಿನಗೆ? ಮಾತಾಡು ರೀ. ಅವನಿಗೆ ಎಕ್ಸಾಮ್ದು ಟೆನ್ಷನ್ನು, ಅದಕ್ಕೆ ತಪ್ಪು ಮಾಡಿರಬೇಕು. ಬೆಳಗ್ಗೆ ಮಾಡಿಕೊಡ್ತಾನೆ ಬಿಡ್ರಿ. ಲಲಿತಾ, ಎಕ್ಸಾಮ್ ಪಾಡಿಗೆ ಎಕ್ಸಾಮ್. ನಾಳೆ ಈ ಮನೆ ಜವಾಬ್ದಾರಿ ನೋಡ್ಕೊಳ್ಬೇಕಾದವನು ಇವನು. ಇದನ್ನೆಲ್ಲ ಈಗಿಂದನೇ ಕಲ್ತ್ಕೊಳ್ಳಿ ಅಂತ ಕರೆಸ್ದೆ. ಆಯ್ತಾಯ್ತು ಬಿಡು,
ಹೋಗಿ ಮಲ್ಕೋಗು, ಬೆಳಿಗ್ಗೆ ನೋಡಿದ್ರೆ ಆಯ್ತು. ಸರಿಪಾ. ಮುದ್ದು ಮಾಡಿ ಅವನ್ನ ಹಾಳು ಮಾಡ್ತಿದ್ಯಾ. ಎಕ್ಸಾಮು ಅಂದ್ರೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕಾ? ಅದು ಒಬ್ರೊಬ್ರು ಒಂದೊಂದು ಥರ ಇರ್ತಾರೆ ರೀ. ನಾನು ನಂಬ್ಕೊಂಡ್ರೆ ಕೆಲಸ ಆದಂಗೆ. ನಾನೇ ನೋಡ್ಕೋತೀನಿ ಬಿಡು.